ನಮಸ್ತೆ ವಾಚ್ ಕನ್ನಡ ಸೀರಿಯಲ್ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಭದ್ರ ವಿದ್ಯೆನ ಎತ್ಕೊಂಡು ನಿಂತಿರ್ತಾನೆ. ಅವನೇ ಅವಳನ್ನು ಕಾಲೇಜಿಗೆ ಕರ್ಕೊಂಡೋಗಿ ಎಕ್ಸಾಮ್ ಬರಿಬೇಕಂತೇಳಿ ಮನೆಯವರೆಲ್ಲ ಹೇಳಿರ್ತಾರೆ. ಸೊ ಹಾಗಾಗಿ ಭದ್ರ ಮನಸ್ಸಿಲ್ದೇ ಇದ್ದರೂ ವಿದ್ಯೆನ ಎತ್ಕೊಂಡು ನಿಂತಿರ್ತಾನೆ. ಆವಾಗ ಮೀಡಿಯಾದವ್ರು ಕೇಳ್ತಾರೆ ವಿದ್ಯನಿಗೆ, ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ, ನಿಮಗೆ ಖುಷಿ ಆಗ್ತಿದೆಯಾ ಅಂತ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಾಳೆ, ನನಗಂತೂ ತುಂಬಾ ಖುಷಿ ಆಗ್ತಿದೆ. ನಾವು ಬಡತನದಲ್ಲಿ ಹುಟ್ಟಿದ್ವಿ, ಮನೇಲಿ ತುಂಬಾ ಕಷ್ಟ ಇತ್ತು. ಆದರೆ ನನಗೆ ಸಣ್ಣದಿಂದಲೂ ನಾನು ಡಾಕ್ಟರ್ ಆಗಬೇಕಂತ ತುಂಬಾ ಆಸೆ ಇತ್ತು. ಅದಕ್ಕೋಸ್ಕರ ನಾನು ಸಣ್ಣದಿಂದಲೂ ಓದ್ತಾನೇ ಇದ್ದೆ. ಆದರೆ ಎಲ್ಲರ ಮನೆಯವ್ರ ಥರ ನಮ್ಮಪ್ಪ ಕೂಡ ನನಗೇನು ಸೇರಿಸಲಿಲ್ಲ. ನಿಂಗೆ ಡಾಕ್ಟರ್ ಆಗಬೇಕಂತ ಹೇಳಿ ಅವರಿಗೂ ಇಷ್ಟ ಇರಲಿಲ್ಲ. ಅವರು ನಾನು ಕಾಲೇಜಿಗೆ ಹೋಗಬೇಕಂತನೂ ಹೇಳಲಿಲ್ಲ. ಏನೋ ಅಷ್ಟೋ ಇಷ್ಟೋ ಓದಿದರೆ ಸಾಕಂತ ಹೇಳ್ತಾಯಿದ್ರು. ಆದಮೇಲೆ ನಾನು ಮದುವೆ ಮಾಡಿಬಿಟ್ರು ಇವ್ರ ಜೊತೆ. ಮದುವೆ ಆದಮೇಲೆ ನನ್ನ ಜೀವನನೇ ಬದಲಾಯಿತು. ನಾನು ತುಂಬ ಖುಷಿಯಾಗಿದ್ದೇನೆ. ಎಷ್ಟು ಅದೃಷ್ಟ ಮಾಡಿದ್ದೇನೆಂದರೆ, ಮದುವೆ ಆದಮೇಲೆ ನನ್ನ ಗಂಡ ನನ್ನನ್ನು ಡಾಕ್ಟರ್ ಮಾಡಿಸ್ತೆ ಅಂತ ಹೇಳಿದರು, ಓದಿಸ್ತೆ ಅಂತ ಹೇಳಿದರು. ನಮ್ಮ ಮಾವ ಸಪೋರ್ಟ್ ಮಾಡಿದರು. ಅಷ್ಟೇ ಅಲ್ಲ, ನಮ್ಮ ಅಮ್ಮಮ್ಮ ಅಂತೂ ನಂಗೆ ತುಂಬಾ ಸಪೋರ್ಟ್ ಮಾಡಿದರು. ಅವರಿಂದನೇ ಇವತ್ತು ನಾನು ಇಲ್ಲಿದ್ದೇನೆ ಅಂತ ಹೇಳ್ಕೊಂಡು ತುಂಬ ಖುಷಿಯಾಗಿ ಹೇಳ್ತಾರೆ. ಇನ್ನು ಆ್ಯಂಕರ್ ಹೇಳ್ತಾರೆ, ನೀವು ಪುಣ್ಯ ಮಾಡಿದ್ರಿ ಅಂತ ಹೇಳ್ತಾರೆ. ಇನ್ನು ಅಜ್ಜಿ ಹೇಳ್ತಾರೆ, ಆಯಿತು ಇನ್ನೇನು ಹೊರಡಬೇಕಲ್ಲ ಎಕ್ಸಾಮ್ ಬರೀಲಿಕ್ಕೆ ಅಂತ ಹೇಳ್ತಾರೆ. ಆಗ ಮೋನಾ ಹೇಳ್ತಾರೆ, ಅಲ್ಲ ವಿದ್ಯನಿಗೆ ಕಾಲು ನೆಲಕ್ಕೆ ಊರ್ಲಿಕ್ಕಾಗಲ್ಲ, ಹಾಗಿರುವಾಗ ಅವಳು ಕಾರಲ್ಲೆಲ್ಲ ಹೇಗೆ ಕೂತ್ಕೊಳ್ತಾಳೆ ಅಂತ ಕೇಳ್ತಾರೆ ಮೋನಾ. ಆಗ ಅಜ್ಜಿ ಹೇಳ್ತಾಳೆ, ಅದಕ್ಕೂ ನಾನು ವ್ಯವಸ್ಥೆ ಮಾಡಿದ್ದೀನಿ ಮೋನಾ ಅಂತ ಹೇಳಿ ಒಂದು ವಿಸಿಲ್ ಹೊಡಿತಾರೆ. ಆವಾಗ ಒಂದು ದೊಡ್ಡ ಕಾರು, ತುಂಬ ಫೀಚರ್ಸ್ ಇರೋದು, ತುಂಬ ಲ್ಯಾವಿಶ್ ಆಗಿರೋ ದೊಡ್ಡ ಕಾರ್ ಬರ್ತದೆ. ಆಗ ಮನೆಯವರೆಲ್ಲರಿಗೂ ನೋಡಿ ಆಶ್ಚರ್ಯ ಆಗ್ತದೆ. ಇನ್ನು ಈಶ್ವರಿ, ಸಾವಿತ್ರಿ, ಚಿತ್ರ, ವಿನಂತಿಗಂತೂ ಹೊಟ್ಟೆ ಕಿಚ್ಚೆ ಆಗ್ತದೆ. ಇನ್ನು ಆ ಕಾರ್ ಡೋರ್ ಓಪನ್ ಮಾಡ್ತಾರೆ. ಆಗ ಭಾಗೀರಥಿ ಹೇಳ್ತಾಳೆ, ಭದ್ರ ಹೋಗಿ ನಿನ್ನ ಹೆಂಡತಿನ ಕಾರಲ್ಲಿ ಕೂತ್ಕೊಳಿಸ್ಕೊ, ಇಲ್ಲಿ ತನಕ ಅವಳನ್ನು ಕರ್ಕೊಂಡ್ಬಂದಿದೆಯಂತೆ, ಹೋಗಿ ಕಾರಲ್ಲಿ ಕೂರಿಸ್ಲಿಕ್ಕಾಗಲ್ವಾ, ಹೋಗು ಭದ್ರ ಅಂತ ಹೇಳ್ತಾರೆ. ಇನ್ನು ವಿದ್ಯೆನ ಹೋಗಿ ಭದ್ರ ಮನಸ್ಸಿಲ್ಲದಿದ್ದರೂ ಕಾರಲ್ಲಿ ಹೋಗಿ ಕೂರಿಸ್ತಾನೆ. ಇನ್ನು ವಿದ್ಯೆ ಹೇಳ್ತಾಳೆ, ಮನಸ್ಸಲ್ಲಿ ಅಂದ್ಕೊಳ್ತಾಳೆ, ನನ್ನನ್ನು ಏನಂತ ಹೇಳಿದ್ರಿ, ಎಕ್ಸಾಮಿಗೆ ಕರ್ಕೊಂಡು ಹೋಗಲ್ಲ ಅಂತ ಹೇಳಿದ್ರಿ ಅಲ್ವಾ, ಇವಾಗ ಮಾಡಿಸ್ತೇನೆ ನೋಡಿ, ನಿಮಗೆ ಏನೆಲ್ಲ ಮಾಡಿಸ್ತೇನೆ ನೋಡ್ತಾ ಇರಿ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಭದ್ರ ಕೂಡ ಅದೇ ಕಾರಲ್ಲಿ ಕೂತ್ಕೊಳ್ತಾನೆ. ಇನ್ನು ಅಜ್ಜಿ ಹೇಳ್ತಾರೆ, ನೀವು ಕೂಡ ಮೀಡಿಯಾದವರು ಅದೇ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಶಿವರಾಮೇಗೌಡ ಅದೇ ಕಾರಲ್ಲಿ ಕೂತ್ಕೊಳ್ತಾನೆ. ಇನ್ನು ಮೀಡಿಯಾದವರೆಲ್ಲ ಅದೇ ಕಾರಲ್ಲಿ ಇರ್ತಾರೆ. ಅಜ್ಜಿ, ಮೋನ ಎಲ್ಲ ಮತ್ತೊಂದು ಕಾರಲ್ಲಿ ಬರ್ತಾರೆ. ಅವರೆಲ್ಲ ಎಕ್ಸಾಮಿಗಂತ ಹೋಗ್ತಾರೆ. ಇನ್ನು ಈ ಕಡೆ ಸಾವಿತ್ರಿ ಹೇಳ್ತಾಳೆ, ನೋಡಿದ್ಯಾ ಇವ್ರ ಅಹಂಕಾರ, ಇವ್ರ ಹಾರಾಟ ನೋಡಿದ್ಯಾ ಅಂತ ಹೇಳ್ತಾಳೆ. ಇನ್ನು ಈಶ್ವರಿ ಹೇಳ್ತಾಳೆ, ಮೆರಿಲಿ ಮೆರಿಲಿ ಮೆರಿಲಿ, ಎಷ್ಟು ಮೆರಿತಾರೋ ಮೆರಿಲಿ, ಈಗ ಹಾರಾಡ್ತಿದ್ದಾರಲ್ಲ ಆ ಮುದುಕಿಗೆ ಇದೇ ಹೆಚ್ಚಾಯಿತು, ನಾವಂದರೆ ಅವಳಿಗೆ ಲೆಕ್ಕಕ್ಕಿಲ್ಲ, ಈಗ ವಿದ್ಯೆನ ಇಟ್ಕೊಂಡು ಹಾರಾಡ್ತಿದ್ದಾಳೆ, ಎಷ್ಟು ಬೇಕಾದರೂ ಹಾರಾಡಲಿ, ದೀಪ ಆರೋ ಮುಂಚೆ ತುಂಬ ಪ್ರಜ್ವಲಿಸುತ್ತಂತೆ, ಮಾಡಲಿ ಒಂದಲ್ಲ ಒಂದಿನ ನಾನು ಕಲಿಸ್ತೇನೆ, ಸರಿಯಾದ ಏಟು ಕೊಡ್ತೇನೆ ಅಂತ ಹೇಳ್ಕೊಂಡು ತುಂಬ ಹೊಟ್ಟೆ ಕಿಚ್ಚಿನ ಮಾತುಗಳನ್ನು ಆಡ್ತಾ ಇರ್ತಾರೆ. ಇನ್ನು ಈ ಕಡೆ ಇವ್ರ ಕಾರಲ್ಲಿ ಹೋಗ್ತಾ ಇರ್ತಾರೆ. ಆವಾಗ ಅಜ್ಜಿ ಆ್ಯಂಕರ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಮಾಡಿ ಹೇಳ್ತಾಳೆ, ನೋಡು, ಮೊದಲು ಫೋನನ್ನು ಗಟ್ಟಿ ಕೇಳಿಸುವಾಗೆ ಇಡು, ನನ್ನ ಮೊಮ್ಮಗನಿಗೆ ಕೇಳಿಸ್ಬೇಕು ಆ್ಯಂಕರ್ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಅದು ಆ್ಯಂಗರ್ ಅಲ್ಲ ಅಜ್ಜಿ, ಅದು ಆ್ಯಂಕರ್ ಅಂತ, ಆ್ಯಂಗರ್ ಅಂದರೆ ಕೋಪ ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾಳೆ, ಆಯ್ತಾಯಿತು, ಮೊದಲು ನನ್ನ ಮೊಮ್ಮಗನಿಗೆ ನಾನು ಮಾತಾಡಿದ್ದು ಕೇಳಿಸ್ಬೇಕು, ಹಾಗೆ ಫೋನ್ ಇಡು ಅಂತ ಹೇಳ್ತಾರೆ. ಇನ್ನು ಆ್ಯಂಕರ್ ಲೌಡ್ ಸ್ಪೀಕರ್ಗೆ ಫೋನ್ ಹಾಕ್ತಾರೆ. ಈಗ ಇನ್ನವಳು ಹೇಳ್ತಾಳೆ, ನೋಡು, ಆ ಕಾರಲ್ಲಿ ಹಣ್ಣು ಜ್ಯೂಸು ಎಲ್ಲನೂ ಇದೆ, ನನ್ನ ವಿದ್ಯನಿಗೆ ಹಣ್ಣು ಬಿಡಿಸಿ ಕೊಡ್ಲಿಕ್ಕೆ ಹೇಳು, ಅವಳು ರಾತ್ರಿಡೀ ನಿದ್ರೆ ಕೆಟ್ಟು ಓದಿದ್ದಾಳೆ, ಅವಳು ಸುಸ್ತಾಗಿರುತ್ತೆ, ಜ್ಯೂಸ್ ಕೊಡ್ಲಿಕ್ಕೆ ಹೇಳು, ಮೊದಲು ಈಗಲೇ ನಾನು ಹೇಳಿದ್ದು ಮಾಡಲಿಕ್ಕೆ ಹೇಳು ಅಂತ ಹೇಳ್ತಾರೆ. ಇನ್ನು ಭದ್ರನಿಗಂತೂ ತುಂಬಾ ಸಿಟ್ಟು ಬರ್ತಾ ಇರ್ತದೆ, ತುಂಬ ಇರಿಟೇಷನ್ ಆಗ್ತಾ ಇರ್ತದೆ. ಗೋವಿಂದ, ಶಿವರಾಮೇಗೌಡ ನೋಡಿ ನಗಾಡ್ತಾ ಇರ್ತಾರೆ. ಭದ್ರ ಮೀಡಿಯಾದವ್ರು ಇದ್ದಾರೆ ಅಂತ ಹೇಳ್ಕೊಂಡು ಚಂದ ಮಾಡಿ ನಾಟಕ ಮಾಡ್ತಾ ಇರ್ತಾನೆ. ಇನ್ನು ಆ್ಯಂಕರ್ ಹೇಳ್ತಾರೆ, ಸರ್ ಯಾಕೆ ಸರ್ ಸುಮ್ಮನೆ ಇದ್ದೀರಾ, ನಿಮ್ಮ ಅಮ್ಮಮ್ಮ ಹೇಳ್ತಿದ್ದಾರಲ್ಲ, ಅವಳಿಗೆ ಹಣ್ಣು ಬಿಡಿಸಿ ಜ್ಯೂಸ್ ಕುಡಿಸಿ ಸರ್ ಅಂತ ಹೇಳ್ತಾಳೆ. ಇನ್ನು ಅವನು ಹೇಳ್ತಾನೆ, ಆಯಿತು ಅಂತ ಹೇಳಿ ಜ್ಯೂಸ್ ಎಲ್ಲ ಕುಡಿಸ್ತಾನೆ. ಇನ್ನು ವಿದ್ಯೆನಿಗಂತೂ ತುಂಬ ಖುಷಿ ಆಗ್ತಾ ಇರ್ತದೆ. ಇನ್ನು ಆ್ಯಂಕರ್ ಹೇಳ್ತಾಳೆ, ಸರ್ ಹಣ್ಣು ಬಿಡಿಸಿ ಸರ್, ಅವ್ರ ಪಾಪ ತುಂಬ ಹಸಿವೆ ಆಗ್ತಿರ್ಬೇಕು ಅವರಿಗೆ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ಅಯ್ಯೋ ಹಾಗೇನಿಲ್ಲ, ಅವಳು ಬೆಳಿಗ್ಗೆನೇ ಸರಿಯಾಗಿ ತಿನ್ಕೊಂಬಂದಿದ್ದಾಳೆ, ಅವಳು ಒಂದ್ಸಲ ತಿಂದಾದ್ಮೇಲೆ ಇನ್ನೊಂದ್ಸಲ ತಿನ್ನಲ್ಲ ಅವಳು ಅಂತ ಹೇಳ್ತಾನೆ. ಆಗ ಆ್ಯಂಕರ್ ಹೇಳ್ತಾರೆ, ಹೌದಾ ಮೇಡಮ್, ನಿಮಗೆ ಹಸಿವೆ ಆಗ್ತಿಲ್ವಾ, ನೀವೀಗ ತಿನ್ನಲ್ವಾ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಹೌದು, ನಾನು ಒಂದ್ಸಲ ತಿಂದರೆ ಇನ್ನೊಂದ್ಸಲ ತಿನ್ನಲ್ಲ, ಆದರೆ ಏನು ಮಾಡಲಿ, ಇವತ್ತು ಎಕ್ಸಾಮ್ ಅನ್ನೋ ಟೆನ್ಷನಲ್ಲಿ ನಾನು ಏನೂ ತಿನ್ನದೆ ಖಾಲಿ ಹೊಟ್ಟೆಲಿ ಬಂದಿದ್ದೇನೆ, ನಂಗೆ ಬೇರೆ ತುಂಬಾ ಹಸಿವೆ ಆಗ್ತಿದೆ ಅಂತ ನಾಟಕ ಮಾಡ್ತಾಳೆ. ಆಗ ಆ್ಯಂಕರ್ ಹೇಳ್ತಾಳೆ, ನೋಡಿ, ನಿಮ್ಮ ಹೆಂಡತಿಗೆ ತುಂಬಾ ಹಸಿವೆ ಆಗ್ತಿದೆ ಅಂತೆ, ನೀವೇ ಹಣ್ಣು ಬಿಡಿಸಿ ಅವಳಿಗೆ ತಿನ್ನಿಸಿ ಸರ್ ಅಂತ ಹೇಳ್ತಾಳೆ. ಇನ್ನು ಭದ್ರಂಗಂತೂ ತುಂಬಾ ಇರಿಟೇಷನ್ ಆಗ್ತಿರ್ತದೆ. ಆಗ ಆಯಿತು ಅಂತ ಹೇಳಿ ಹಣ್ಣೆಲ್ಲ ಬಿಡಿಸಿ ಅವಳಿಗೆ ತಿನ್ನಿಸ್ತಾನೆ. ಆಗ ಅವಳು ಹೇಳ್ತಾಳೆ, ಅಯ್ಯೋ ಇದರಲ್ಲಿ ನೀವು ಆರೆಂಜಲ್ಲಿ ನೀವು ಬೀಜನೇ ತೆಗೆದಿಲ್ಲ, ಬೀಜ ತೆಗಿಬೇಕಿತ್ತು
ಇತ್ತಲ್ಲ, ನಾನೀಗ ಬೀಜ ಎಲ್ಲಿ ಹಾಕಲಿ ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾಳೆ, ನನ್ನ ತಲೆ ಮೇಲೆ ಹಾಕು ಅಂತ ಹೇಳ್ತಾಳೆ. ಆಗ ಅವ್ರು ನೋಡ್ತಾರೆ, ಏನಂದ್ರಿ ಅಂತ ಕೇಳ್ತಾರೆ ಮೀಡಿಯದವ್ರು. ಆಗ ಭದ್ರ ಹೇಳ್ತಾನೆ, ಏನಿಲ್ಲ, ಅದಕ್ಕೇನು ಟೆನ್ಷನ್ ಮಾಡ್ಕೊಳ್ತೀನಿ, ನನ್ನ ಕೈಯಲ್ಲಿ ಹಾಕು ಅಂತ ಹೇಳ್ತಾನೆ. ಇನ್ನು ಅವಳು ಅವನ ಕೈಗೆ ಉಗಿತಾಳೆ ಬೀಜನೆಲ್ಲ. ಇನ್ನು ಈ ಕಡೆ ಅಮ್ಮಮ್ಮ ಹೇಳ್ತಾ ಇರ್ತಾರೆ, ಅಯ್ಯೋ ಮೊಮ್ಮಗನೇ, ನೀನು ನನ್ನ ಹತ್ರನೇ ಆಟ ಆಡ್ತೀಯಾ? ಈ ನಸ್ಕುನಿ ಆಟ ನನ್ನ ಹತ್ರ ನಡೆಯಲ್ಲ ಕಣೋ. ನಾನು ಏನಾರ ನೋಡಿಬಿಟ್ಟಿದ್ದೆ, ನಾನು ಮಾಡದಿರೋದು ನೀನು ಮಾಡಿದ್ಯಾ? ನೀನು ನನ್ನಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಾ ಇರು. ಈ ಮೀಡಿಯಾದವ್ರನ್ನ ಮುಂದೆ ಹಿಡ್ಕೊಂಡು ಹೇಗೆ ನಿನ್ನನ್ನು ಆಟ ಆಡಿಸ್ತೇನೆ ಅಂತ ಹೇಳಿ. ಈ ಸಲ ನಿನ್ನನ್ನು ಬಿಡಲ್ಲ ಕಣೋ. ಅವಳಿಗೆ ನೀನು ಸೇವೆ ಮಾಡಲೇಬೇಕು. ಆ ರೀತಿ ಈ ಭಾಗೀರಥಿ, ಯಾರು ಹೇಳು, ಕೆಂಪೇಗೌಡ್ರ ಹೆಂಡತಿ ಮಾಡೇ ಮಾಡ್ತಾಳೆ. ನನ್ನನ್ನು ಏನಂತ ಅಂದ್ಕೊಂಡಿದ್ಯಾ ಅಂತ ಹೇಳ್ತಾಳೆ. ಇನ್ನು ಮೋನ ಹೇಳ್ತಾಳೆ, ಅತ್ತೆ ನೀವು ಏನು ಮಾಡಕ್ಕೆ ಹೊರಟಿದ್ದೀರಾ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನೋಡು, ನಿಂಗಿದೆಲ್ಲ ಗೊತ್ತಾಗಲ್ಲ, ನಾನು ಮಾಡೇ ಮಾಡ್ತೇನೆ ಅಂತ ಹೇಳ್ತಾಳೆ. ಇನ್ನು ಕಾಲೇಜ್ ಬರುತ್ತೆ. ಕಾಲೇಜ್ ಬಂದಾಗ ಎಲ್ಲರೂ ಕೂಡ ಇಳಿತಾರೆ. ಆಗ ಮೀಡಿಯಾದವರು ಬರ್ತಾರೆ. ಶಿವರಾಮೇಗೌಡನ ಹತ್ರ ಬಂದು ಹೇಳ್ತಾರೆ, ಅಲ್ಲ ಸರ್, ನಿಜವಾ ನೀವು ನಿಮ್ಮ ಸೊಸೆನ ಎಕ್ಸಾಮ್ ಬರೆಸಲಿಕ್ಕೆ ಇಲ್ಲಿ ಕರ್ಕೊಂಬಂದಿದ್ದೀರಂತೆ, ನಿಜನಾ ಅಂತ ಕೇಳ್ತಾರೆ. ಆಗ ಶಿವರಾಮೇಗೌಡ ಹೇಳ್ತಾರೆ, ಹೌದು, ಈ ಸಲ ನೀವು ಗಾಳಿ ಸುದ್ದಿಯನ್ನು ನಂಬಲಿಲ್ಲಲ್ಲ, ನಿಜವಾದ ಸುದ್ದಿಯನ್ನು ನಂಬಿದ್ದೀರಲ್ಲ, ಇದೇ ಒಳ್ಳೆ ಲಕ್ಷಣ. ಹೌದು, ನಾನು ನನ್ನ ಸೊಸೆಯನ್ನು ಕರ್ಕೊಂಡು ಎಕ್ಸಾಮ್ ಬರೆಸ್ಲಿಕ್ಕೆ ಅಂತ ಬಂದಿದ್ದೇನೆ. ಅವಳು ಮನೆಯಲ್ಲಿ ಸ್ವಲ್ಪ ಕಾಲು ಜಾರಿ ಬಿದ್ದುಬಿಟ್ಲು. ಹಾಗಾಗಿ ಡಾಕ್ಟರ್ ಹೇಳಿದ್ದಾರೆ 1-2 ವಾರ ಅವಳು ಎಲ್ಲಿಗೂ ನಡೆದಾಡೋ ಹಾಗಿಲ್ಲ ಅಂತ ಹೇಳಿ. ಹಾಗಾಗಿ ಅವಳಿಗೆ ಕಷ್ಟ ಆಗಬಾರ್ದು ಅಂತ ಹೇಳಿ ನಾವೆಲ್ಲರೂ ಅವಳನ್ನು ಎಕ್ಸಾಮ್ ಬರೆಸ್ಲಿಕ್ಕೆ ಅಂತ ಬಂದಿದ್ದೇವೆ ಅಂತ ಹೇಳ್ತಾರೆ. ಆಗ ಮೀಡಿಯಾದವನು ಹೇಳ್ತಾನೆ, ಅಲ್ಲ ಸರ್, ಎಲ್ಲ ಹೇಳ್ತಿದ್ದಾರೆ ಕ್ಯಾಬಿನೆಟ್ನ ಶಿಕ್ಷಣ ಮಂತ್ರಿಗಳು ಏನೋ ಹೆಣ್ಮಕ್ಳಿಗೆ ಶಿಕ್ಷಣದ ಬಗ್ಗೆ ದೌರ್ಜನ್ಯ ಮಾಡ್ತಿದ್ದಾರೆ. ಅದ್ರ ಪರವಾಗಿ ಅದಕ್ಕೆ ಉತ್ತರ ಕೊಡಲಿಕ್ಕೆ ನೀವು ನಿಮ್ಮ ಸೊಸೆಯನ್ನು ಕಾಲೇಜಿಗೆ ಕರೆಸ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಇದೆಲ್ಲ ರಾಜಕೀಯ ಗಿಮಿಕ್ಸ್ ಅಂತ ಹೇಳ್ತಿದ್ದಾರೆ. ಹೌದಾ ಸರ್, ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಕೇಳ್ತಾಳೆ. ಆವಾಗ ಅವನು ಹೇಳ್ತಾರೆ, ಯಾರು ಹೇಳಿದ್ದು? ನೋಡಿ, ರಾಜಕೀಯಕ್ಕೋಸ್ಕರ ನನ್ನ ಫ್ಯಾಮಿಲಿನ ಮುಂದಿಟ್ಕೊಂಡು ರಾಜಕೀಯ ನಡೆಸೋನಲ್ಲ ನಾನು. ನನ್ನ ಫ್ಯಾಮಿಲಿಯೇ ನನಗೆ ಮುಖ್ಯ. ನೋಡಿ, ಇದಕ್ಕೂ ಮೊದಲು ನಾನೇ ಅವಳನ್ನು ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಿಗೆ ಕರ್ಕೊಂಡು ಬಂದಿದ್ದೆ ಅಲ್ವಾ, ಅದನ್ನು ನೀವು ನೋಡಿದ್ದೀರಲ್ವಾ ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಹೌದು ಸರ್ ಅಂತ ಹೇಳ್ತಾರೆ. ಇನ್ನು ವಿದ್ಯಾನ ಹತ್ರ ಮೀಡಿಯಾದವ್ರು ಕೇಳ್ತಾರೆ, ನಿಮಗೆ ಏನು ಅನಿಸ್ತಿದೆ, ನಿಮ್ಮ ಮನೆಯವ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಿದೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಾಳೆ, ನನ್ನ ಪೂರ್ವ ಜನ್ಮದ ಪುಣ್ಯ, ಇಂಥ ಮನೆಯವ್ರು ಸಿಗಲಿಕ್ಕೆ, ಇಂಥ ಗಂಡ ಸಿಗಲಿಕ್ಕೆ, ಇಂಥ ಮಾವ ಸಿಗಲಿಕ್ಕೆ ಅಂತೇಳಿ ತುಂಬಾ ಖುಷಿ ಪಡ್ತಾರೆ. ನಾನು ಸಣ್ಣ ವಯಸ್ಸಿನ ಡಾಕ್ಟರ್ ಆಗಬೇಕಂತಿದ್ದೆ, ಆದರೆ ಈಗ ನೆರವೇರ್ತಿದೆ. ನನ್ನ ಆಸೆಗೆ ಇಡೀ ಮನೆಯವರು ನನಗೆ ಸಪೋರ್ಟ್ ನಿಂತಿದ್ದಾರೆ. ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತ ಹೇಳ್ತಾಳೆ. ಇನ್ನು ಗೋವಿಂದ ಹೇಳ್ತಾನೆ, ಆಯಿತು, ಎಕ್ಸಾಮಿಗೆ ಲೇಟ್ ಆಯಿತು ಅಂತ ಹೇಳ್ತಾರೆ. ಆವಾಗ ಆಯಿತು, ಇನ್ನು ಎಕ್ಸಾಮಿಗೆ ಹೊರಡೋಣ ಅಂತ ಹೇಳ್ತಾರೆ. ಇನ್ನು ಮೀಡಿಯಾದವರು ಎಲ್ಲರೂ ಎಕ್ಸಾಮ್ ಹಾಲಿಗೆ ಹೋಗ್ತಾರೆ. ಆದರೆ ಹೋಗೋ ಮುಂಚೆ ವಿದ್ಯಾ ಹೇಳ್ತಾಳೆ, ಮಾವಯ್ಯ, ನಂಗೆ ನಿಮ್ಮ ಹತ್ರ ಏನೋ ಒಂದು ಕೇಳಬೇಕಿತ್ತು ಅಂತ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡ ಹೇಳ್ತಾನೆ, ಏನು ವಿದ್ಯಾ, ಹೇಳು ಅಂತ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಾಳೆ, ಅದು ನನಗೆ ತುಂಬ ದಿನದಿಂದ ನಿಮ್ಮ ಪೆನ್ನಲ್ಲೇ ಎಕ್ಸಾಮ್ ಬರಿಬೇಕಂತ ಆಸೆ ಇತ್ತು, ನಿಮ್ಮ ಪೆನ್ ಕೊಡ್ತೀರಾ ಎಕ್ಸಾಮ್ ಬರೀಲಿಕ್ಕೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡ ತುಂಬ ಖುಷಿಯಿಂದ, ಅಷ್ಟೇನಾ ಅಂತ ಹೇಳಿ ಪೆನ್ ಕೊಡ್ತಾನೆ. ಇನ್ನು ವಿದ್ಯಾನಿಗೆ ಆ ಪೆನ್ ನೋಡಿ ತುಂಬಾ ಖುಷಿ ಆಗ್ತದೆ. ಇನ್ನು ಅವಳು ಅದರಲ್ಲೇ ಎಕ್ಸಾಮ್ ಬರಿಬೇಕು ಅಂತ ಹೇಳ್ಕೊಂಡು ಅಂದ್ಕೊಳ್ತಾಳೆ. ಇನ್ನು ಎಕ್ಸಾಮ್ ಹಾಲಿಗೆ ಮೀಡಿಯಾದವ್ರು ಹೋಗ್ತಾರೆ. ಮೀಡಿಯಾದವ್ರು ಹೋದಾಗ ಅಲ್ಲಿನ ಪ್ರೊಫೆಸರ್ ಹೇಳ್ತಾರೆ, ಏನು ನೀವು ಇಲ್ಲಿಗೆ ಬಂದಿದ್ದೀರಲ್ಲ, ಏನು ಅಂತ ಹೇಳ್ತಾರೆ. ಆಗ ಮೀಡಿಯಾದವ್ರು ಹೇಳ್ತಾರೆ, ನಾವು ಮೀಡಿಯಾದವರು, ನಮಗೆ ಇಲ್ಲಿ ಶಿವರಾಮೇಗೌಡರ ಸೊಸೆ ಎಕ್ಸಾಮ್ ಬರೀತಿದ್ದಾರೆ, ಅದ್ರ ಬಗ್ಗೆ ನಮಗೆ ಕವರೇಜ್ ತಗೊಳ್ಳಿಕ್ಕಿತ್ತು, ಅದಕ್ಕೆ ಪರ್ಮಿಷನ್ ಲೆಟ್ರ್ ಕೂಡ ತಗೊಂಬಂದಿದ್ದೇವೆ ಅಂತ ಹೇಳ್ತಾರೆ. ಇನ್ನು ಅದನ್ನು ಕೊಡ್ತಾರೆ ಪ್ರೊಫೆಸರ್ಗೆ. ಆಗ ಪ್ರೊಫೆಸರ್ ಹೇಳ್ತಾರೆ, ಆಯಿತು, ಆದರೆ ನೀವು ಕಿಟಕಿಯಲ್ಲಿ ನಿಂತ್ಕೊಂಡು ವಿಡಿಯೋ ಕವರೇಜ್ ಮಾಡಬೇಕು, ಇಲ್ಲಿ ಸ್ಟೂಡೆಂಟ್ಸಿಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಓಕೆ ಅಂತ ಹೇಳಿ ಕಿಟಕಿ ಹತ್ರ ನಿಂತ್ಕೊಂಡು ಎಲ್ಲ ವಿಡಿಯೋ ಮಾಡ್ತಾ ಇರ್ತಾರೆ. ಇನ್ನು ಎಕ್ಸಾಮ್ ಹಾಲಿಗೆ ವಿದ್ಯಾನ ಎತ್ಕೊಂಡು ಬರ್ತಾನೆ ಭದ್ರ. ಅವಳ ಜೊತೆಗೆ ಚಂಪಿ ಮತ್ತು ಅಮ್ಮಮ್ಮನೂ ಬರ್ತಾರೆ. ಆಗ ಪ್ರೊಫೆಸರ್ ಹೇಳ್ತಾರೆ, ಏನಾಯಿತು ಇವರಿಗೆ ಅಂತ ಹೇಳ್ತಾರೆ. ಆಗ ಅವ್ರ ಅಜ್ಜಿ ಹೇಳ್ತಾರೆ, ಅದು ಅವಳು ಕಾಲು ಜಾರಿ ಕೆಳಗೆ ಬಿದ್ಲು, ಡಾಕ್ಟರ್ ಹೇಳಿದರು ಅವಳಿಗೆ ನಡೆದಾಡಬಾರ್ದು ಅಂತ ಹೇಳಿ, ಅದಕ್ಕೆ ಅವಳು ಗಂಡನೇ ಕರ್ಕೊಂಡು ಬರ್ತಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಭದ್ರ ಹೇಳ್ತಾನೆ, ಆಯಿತು, ನಾನು ಇವಳನ್ನು ಕೂರಿಸಿ ನಾನು ಇಲ್ಲಿಂದ ಹೋಗ್ತೇನೆ ಅಂತ ಹೇಳ್ತಾನೆ. ಆಗ ಅಮ್ಮಮ್ಮ ಹೇಳ್ತಾರೆ, ಎಲ್ಲಿಗೆ ಹೋಗ್ತಿದ್ಯಾ, ನೋಡು, ನೀನು ವಿದ್ಯೆನ ಜೊತೆನೇ ಇರಬೇಕು ಅಂತ ಹೇಳ್ತಾರೆ. ಆವಾಗ ಭದ್ರ ಹೇಳ್ತಾನೆ, ನಾನು ಯಾಕೆ ವಿದ್ಯೆನ ಜೊತೆ ಇರಬೇಕು, ಅವಳು ಎಕ್ಸಾಮ್ ಬರುವಾಗ ನಾನೇನು ಕೊಬ್ಬರಿ ತುರಿಲ್ಲ ತೌಡ್ ಕುಟ್ಲ ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ನೋಡು, ಅವಳಿಗೆ ಎಣ್ಣೆ ಹಚ್ಚಲಿಕ್ಕೆ ಹೇಳಿದ್ದಾರೆ, ಅರ್ಧ ಗಂಟೆಗೆ ಎಣ್ಣೆ ಹಚ್ಚುತ್ತಾ ಇರಬೇಕು, ಅದಕ್ಕೆಲ್ಲ ಪರ್ಮಿಷನ್ ಆ ಲೆಟರಲ್ಲಿ ಇದೆ, ಅದನ್ನು ತಗೊಂಡೇ ಬಂದಿದ್ದೇವೆ ಅಂತ ಹೇಳ್ತಾರೆ. ಇನ್ನು ಅಮ್ಮಮ್ಮ ಹೇಳ್ತಾರೆ ಪ್ರೊಫೆಸರ್ ಹತ್ರ, ಅವಳಿಗೆ ಎಣ್ಣೆ ಹಚ್ಚಬೇಕು, ಡಾಕ್ಟರ್ ಹೇಳಿದ್ದಾರೆ, ಅದಕ್ಕೋಸ್ಕರ ಅವಳ ಗಂಡ ಇಲ್ಲೇ ಕೂತ್ಕೊಳ್ಬೋದಾ ಅಂತ ಕೇಳ್ತಾರೆ. ಅದಕ್ಕೆ ಆಯಿತು, ಅವಳು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಚಂಪಿ ಮತ್ತು ಅಜ್ಜಿ ಇಬ್ಬರು ಕಿಟಕಿ ಹತ್ರ ಹೋಗ್ತಾರೆ. ಇನ್ನು ಭದ್ರ ಮತ್ತು ವಿದ್ಯಾ ಇಬ್ಬರು ಹಾಲಲ್ಲಿ ಕೂತ್ಕೊಳ್ತಾರೆ. ಇನ್ನು ಅವಳು ಎಕ್ಸಾಮ್ ಬರೀಲಿಕ್ಕೆ ರೆಡಿ ಆಗ್ತಾಳೆ. ಇನ್ನು ಭದ್ರನು ಅವಳ ಪಕ್ಕದಲ್ಲಿ ಕೂತ್ಕೊಳ್ತಾಳೆ. ಇನ್ನು ಅಜ್ಜಿ ಮೀಡಿಯಾದವ್ರ ಹತ್ರ ಹೋಗಿ ಹೇಳ್ತಾಳೆ, ನೋಡು
ಆ್ಯಂಕರ್ ನಾನು ಹೇಳಿದ್ದು ಗೊತ್ತಾಯ್ತಲ್ಲ ಆ್ಯಂಕರ್, ನೀನೆಲ್ಲ ಕವರೇಜ್ ಮಾಡಬೇಕು, ಎಲ್ಲನೂ ಫೋಟೋ ತೆಗಿಬೇಕು ಅಂತ ಹೇಳ್ತಾರೆ. ಆಗ ಆ್ಯಂಕರ್ ಹೇಳ್ತಾರೆ, ಅಜ್ಜಿ ಅದು ಆ್ಯಂಗರ್ ಅಲ್ಲ, ಆ್ಯಂಕರ್ ಆ್ಯಂಕರ್ ಅಂತ ಹೇಳ್ತಾರೆ. ಅದೇ ನಾನು ಹೇಳಿದ್ದು ಗೊತ್ತಾಯ್ತಲ್ಲ, ಎಲ್ಲನೂ ವಿಡಿಯೋ ಮಾಡು ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾರೆ, ಆಯ್ತು ಅಜ್ಜಿ, ಎಲ್ಲನೂ ಕವರೇಜ್ ಮಾಡ್ತೇನೆ ನಾನು ಅಂತ ಹೇಳ್ತಾರೆ. ಇನ್ನು ವಿದ್ಯಾ ಎಕ್ಸಾಮ್ ಬರೀಲಿಕ್ಕೆ ರೆಡಿ ಆಗ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ವಾಚ್ ಕನ್ನಡ ಸೀರಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಸದಾ ನಮ್ಮ ಮೇಲೆ ಹೀಗೆ ಇರಲಿ.